ಧರ್ಮಯುದ್ಧ ನಂದು ಯಾವುದಕ್ಕಾಗಿ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ. ಧರ್ಮಯುದ್ಧ ಏನು, ಅದರ ಉದ್ದೇಶಗಳೇನು, ಯಾಕೆ ಅನ್ನುವಂಥದ್ದನ್ನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ. ಹೇಳಿದ ವಿಚಾರಗಳನ್ನು ಮರಳಿ ಮರಳಿ ಹೇಳುವುದರಲ್ಲಿ ಅರ್ಥ ಇಲ್ಲ. ಆದರೆ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದಕ್ಕೆ ನಾನು ಇವತ್ತು ನಾಳೆ ಅದಕ್ಕೆ ಸಂಬಂಧಪಟ್ಟ ರೂಪರೇಷೆಗಳನ್ನು ಹಾಕ್ಕೊಂಡು ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡಬೇಕು ಮಾಡ್ತೀನಿ. ನಾನು ಅದನ್ನು ಹೇಳಿದ್ನಲ್ಲಿ ಈಗ ಬಾಯಿ ಕಟ್ಟಿ ಹಾಕಿಲ್ಲ ಯಾರು. ಒಂದು ನಿಮಿಷ, ನನ್ನ ಬಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಿಂದೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀನಿ, ಈಗೂ ಕೂಡ ಹೋರಾಟದಲ್ಲಿ ಇದ್ದೀನಿ, ಮುಂದೂ ಕೂಡ ಹೋರಾಟದಲ್ಲಿ ಇರ್ತೀನಿ. ನಾನು ಬಾಯಿ ಕಟ್ಟಿ ಹಾಕೋದು ಪ್ರಶ್ನೆ ಬಂದಿಲ್ಲ. ಈಗ ಬಾಯಿ ಕಟ್ಟಿ ಹಾಕಿದ್ರೆ ನಾನು ಮಾತಾಡ್ತಿದ್ದಿಲ್ಲ. ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ, ಸರ್ಕಾರ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಅವಳಿಗೆ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವ್ಯಕ್ತ ಮಾಡಿದ್ದೀನಿ. ದುಃಖವನ್ನು ತೋಡಿಕೊಂಡಿದ್ದೀನಿ, ನನ್ನ ವಿಚಾರಗಳನ್ನು ತೋಡಿಕೊಂಡಿದ್ದೀನಿ. ಆ ವಿಷಯದಲ್ಲಿ ನೇಹಾಳ ವಿಚಾರದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನು ಹೇಳಬೇಕು ಹೇಳಿದ್ದೀನಿ. ಒಂದು ಸರ್ಕಾರ ಅಲಕ್ಷ್ಯ ಮಾಡಿದೆ, ಇನ್ನೊಂದು ಸರ್ಕಾರ ಅದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅದಕ್ಕೆ ಈಗೂ ಕೂಡ ಬದ್ಧನಾಗಿದ್ದೇನೆ. ಅವಳು ನನ್ನ ಮಠದ ಭಕ್ತಳ ಮಗಳು, ನನ್ನ ಮಠದ ಮಗಳು. ಅವಳ ಸಾವನ್ನು ನನಗೆ ಎಷ್ಟು ದುಃಖ ಆಗಿದೆ, ನನ್ನ ಜೀವಮಾನದಲ್ಲಿ ಕಣ್ಣೀರು ಹಾಕಿದ ಉದಾಹರಣೆಗಳಿರಲಿಲ್ಲ. ಆದರೆ ನಾನು 2 ಸಾರಿ ಆ ದುಃಖವನ್ನು ಈಗಾಗಲೇ ತೋಡ್ಕೊಂಡಿದ್ದೇನೆ. ಅದನ್ನು ಯಾರಿಗೋ ತೋರಿಸ್ಬೇಕಂತನೂ ತೋಡ್ಕೊಂಡಿದ್ದಲ್ಲ. ಬಟ್ ಎಂತಹ ಅನ್ಯಾಯ ನಡೀತಲ್ಲ ಅನ್ನುವಂಥದ್ದಕ್ಕಾಗಿ ನಾನು ಹೇಳ್ಕೊಂಡಿದ್ದೇನೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರೊಳಗೆ ನಿನ್ನೆನೂ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ, ನಾಳೆನೂ ಮಾತಾಡ್ತೀನಿ. ಈಗ ನನ್ನ ವಿಡ್ರಾಲ್ ಹಿಂದೆ ಯಾವ ಕಾರಣದ ಕೈಗಳು ಇಲ್ಲ, ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು. ಈಗ ನಾನು ಯಾಕೆ ತಕ್ಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತಂದ್ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ. ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನು ಸದಾಕಾಲ ಮುಂದುವರಿಸಿಕೊಂಡಿರ್ತೀನಿ. ನಾನೀಗ ಧರ್ಮಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನು ತಳಗಿಟ್ಟಂಗಾಯ್ತು. ನಾನು ಯಾವುದನ್ನು ಘೋಷಣೆ ಮಾಡಿದ್ದೇನೆ ಅದನ್ನು ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗಾಯ್ತು. ಮತ್ತೆ ನೀವು ಅದನ್ನ ಕೇಳ್ತಾ ಇದ್ದೀರಿ. ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರೊಫೆಸರ್, ನೀವು ಕೇಳಿದ್ದನ್ನು ಕೇಳಿದ್ರೆ ಒಂದ್ ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರೆ ನಾ ಹೇಳಿದ್ದನ್ನ ಹೇಳ್ಬೇಕಾಗುತ್ತೆ. ನಿಮ್ ಹಿಂದೆ ಕಾಣದ ಕೈಗಳಲ್ಲ, ಎಲ್ಲ ಕಾಣುವ ಕೈಗಳ ಇದಾವ. ಇಲ್ಲಿ ನೀವು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ದೀರಿ, ಕಾಂಗ್ರೆಸ್ ನಮ್ಮ ಹಿಂದೆ ಕೈ ನಾನು ಮುಗಿಸ್ತೇನೆ. ಎಲ್ಲಾ ಕೈಗಳು ನಿಮ್ ಜೊತೆಗೆ ಇರೋದು ಕಾಣ್ತಾ ಇದೆ. ಅದನ್ನ ನೀವು ಅಧಿಕೃತವಾಗಿ ನಾ ಕೈ ಹಿಂದಿದ್ದೀನಿ ಅಂತ ನೀವೇ ಕೇಳ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ಹಿಂದೆ ತಗೊಳ್ತಾ ಇದ್ದೇನೆ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳು ಇರಬೇಕಾಗಿತ್ತು. ಆದ್ರೆ ನಿಮ್ ಕೈ ಮುಖಂಡರು ಎಲ್ಲ ಇರೋದ್ರಿಂದ ನಿಮ್ ಹಿಂದೆ ಕೈನೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನ ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹಿಂದೆ ಕೈನೂ ಇಲ್ಲ, ಕಮಲಾನೂ ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ಮ ಹಿಂದದಾವ. ಯಾವ ಸಿದ್ಧಾಂತ? ಈಗ ಸಿದ್ಧಾಂತಗಳಿದ್ರ ರಾತ್ರಿ ಹೊತ್ತು ಬಿಜೆಪಿ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಿಲ್ಲ, ಹಗಲಿ ಹೊತ್ತು ಕಾಂಗ್ರೆಸ್ ನಾಯಕರು. ಅಲ್ರಿ, ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ ಅವರು. ನಾ ಹೇಳಕತ್ತಿದ್ದು, ನಾ ಹಗಲು ಸಿಗಲಾರ್ದ, ಹಗಲು ನನಗೂ ಸಮಯ ಸಿಕ್ಕಿಲ್ಲ, ಅವ್ರಿಗೂ ಸಮಯ ಸಿಕ್ಕಿಲ್ಲ. ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ. ಈಗ ಎರಡೂ ಪಕ್ಷದವ್ರು ಬಂದಾರ. ಈಗ ಎರಡೂ ಪಕ್ಷದವ್ರು ರಾತ್ರಿನೇ ಬಂದು ಮಾತಾಡ್ಯಾರ. ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ. ನಾ ಯಾವಾಗ ಸಿಕ್ಕಿನ ಅವಾಗ ಮಾತಾಡ್ಬೇಕಲ್ಲ ಅವರು. ಅಲ್ಲ, ನಿಮಗ ಹಗಲು ಯಾರು ಕಂಡಾರಲ್ಲ ಅವರು ಅಷ್ಟ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು. ಏನು ಬರ್ತೈತಿ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಬೇಕಾದ ಬರಲಿ ಅದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಧರ್ಮಯುದ್ಧವನ್ನು ನಾನು ಮುಂದುವರಿಸ್ತೀನಿ.